ಕೃಷ್ಣ 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 ಕೃಷ್ಣ. ಇವಾಗ ಏನ್ ಮಾಡ್ತೀಯೋ? ఇప్పుడు చూడు. ನನ್ ಕೃಷ್ಣ ಎಲ್ಲಿ, ನನ್ ಕೃಷ್ಣ ಎಲ್ಲಿ? ಕೃಷ್ಣ, ಏನು? ರೇಮೆನ್ಸ್ ಇಂದ ಒಂದ್ ಶರ್ಟು, ಲೆವಿಸ್ ಇಂದ ಒಂದ್ ಪ್ಯಾಂಟು ತಂದಿದ್ದೀನಿ, ತಗೋ. ಥ್ಯಾಂಕ್ಸ್ ಹ್ಯಾಂಡಳಮ್ಮ. ಅವನಿಗೆ ರೇಮಂಡು, ನನಗೆ ನಿನಗೆ ಬಿಸ್ಕೆಟ್. ನಾಯಿಗೆ ಅದೇ ತಾನೆ ಹಾಕೋದು. ಅಂಡಳಮ್ಮ, ನನ್ನ ಕೃಷ್ಣನ್ ಗೆಟಪ್ ಸರಿ ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಬರ್ತಾಯಿದೆ. ಹಾಗಾಗಿ ನಾನು ಹಳೆ NTR ಫಿಲಮ್ಗಳನ್ನ ನೋಡಬೇಕಾಗಿದೆ. ನಿನ್ನಿಂದ ನನಗೊಂದು ಒನಿಡಾ ಕಲರ್ ಟಿವಿನೂ ಒಂದೇ ಒಂದು VCR ಇಸ್ಕೊಡೋಕ್ಕಾಗತ್ತಾ? ಏನ್ ಕೃಷ್ಣ ಹಂಗ್ ಕೇಳ್ಬಿಟ್ಟೆ? ಅದೀನಾ ಭಾಗ್ಯಂ. ನಿಂಗ್ ಬೇರೆ ಏನ್ ಬೇಕಿದ್ರು ನಾಚ್ಕೊಳ್ದೆ ನನ್ನ ಹತ್ರ ಕೇಳು. ಅಯ್ಯೋ, ಸದ್ಯಕ್ಕೆ ಇದು ಸಾಕು. ಬೇಕಾದಾಗ ನಾನೇನನ್ನ ಕೇಳ್ತೀನಿ. ಈ ಹಣ್ಣು ಇಡಬೇಕು, ಒಂದು ರೆಫ್ರಿಜರೇಟರ್ ಕೊಡ್ಸೋಕ್ಕಾಗತ್ತಾ? ಇದನ್ನು ಹೊಗಿಬೇಕು, ఒక మంచి ವಾಷಿಂಗ್ ಮಿಷಿನ್ ಇಸ್ಕೊಡೋಕ್ಕಾಗತ್ತಾ? ಇದನ್ನು ಕೇಳಬೇಕು, ಓಕೆ ಟೇಪ್ ರಿಕಾರ್ಡ್ರು ಕೊಡ್ಸೋಕ್ಕಾಗತ್ತಾ? Fourth question. Chick motte plus chick motte is equal to dod motte. Huh? Yeah, very easy question. Che. ಪ್ರೀತಿಯ ವಿದ್ಯಾಗೆ ನಿನ್ನೆ ಟೂರಿಂಗ್ ಥಿಯೇಟ್ರಲ್ಲಿ ಪ್ರೇಮಲೋಕ ಸಿನಿಮಾ ನೋಡಿದೆ. ಸಿನಿಮಾ ನೋಡಿ ಮನೆಗೆ ಬಂದ್ಮೇಲೆ ನೀನು ನಾನು ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಅಂತ ಶಿಮ್ಲಾ ಮತ್ತೆ ಊಟಿಯಲ್ಲಿ ಕಲರ್ ಡ್ರೆಸ್ಸಲ್ಲಿ ಡುಯೆಟ್ ಹಾಡ್ತಿದ್ವಿ. ಕನ್ಸಲ್ಲಿ. ಹಾ, ಈ ಥರ ಯಾವತ್ತು ನಿಜವಾಗಿ ನಡೆಯುತ್ತೋ ಅದುವರೆಗೂ ಶಬ್ದವಿಲ್ಲದ ಮುತ್ತು ಕೊಡುತ್ತಾ ಕಿರಣ್ ಕಿರಣ್ ಕಿರಣ್. ಏನ್ ಲೆಟರ್ ಅಮ್ಮ ಅದು? ಏನೂ ಇಲ್ಲ. ಇಲ್ಲ, ನಿನ್ನೇನೋ ಸೀಕ್ರೆಟ್ ಆಗಿ ಗೊತ್ತಿದ್ಯಾ? ಅದೇನೋ ಇದೆ, ಆ ಲೆಟರ್ ಕೊಡು. ಏಯ್, ಇವಾಗ ಲೆಟರ್ ಕೊಡ್ತಿಲ್ಲ, ನಾವೇ ಕಿತ್ಕೊಳ್ಳೋಣ. ಓಡ್ಬೇಡ. ಶಬ್ದವಿಲ್ಲದೆ ಮುತ್ತು ಕೊಡುವವ ಕಿರಣ್. ಯಾರಿದು ಶಬ್ದವಿಲ್ಲದ ಮುತ್ತು? ಮಾವನ್ ಮಗ. ಓ, ಮಾವನ್ ಮಗನ? ಏನ್ ಓದಿರ್ಬೋದು? ಅಬ್ಬಬ್ಬಾ ಅಂದ್ರೆ SLC, MSc ಆಗಿದೆ. MSc ಅಗ್ರಿಕಲ್ಚರಾ? ತುಂಬಾ ಓದಿದನೋ? ಅಲ್ಲ, ಸರ್ ಎಲ್ಲಿ ಕೆಲಸ ಮಾಡ್ತಿರೋದು? ಗೌರ್ಮೆಂಟ್ ಆಫೀಸ್ ಅಲ್ಲ? ಪ್ರೈವೇಟ್ ಕಂಪ್ನಿ ತಾನೆ? ಹಾಗಾದ್ರೆ ಬಿಸ್ನೆಸ್ ಏನಾದ್ರು ಮಾಡ್ತಿದ್ದಾರಾ? ಅದು ಅಲ್ವಾ, ಮತ್ತಿನ್ನೇನ್ ಮಾಡ್ತಾ ಇದಾರೆ? ನೀನ್ ಆಡಿದ್ದು ಹಾಡಿದ್ದು ಎಲ್ಲ ಸರಿ,
ಆದ್ರೆ ಒಂದೇ ಒಂದು ಸರಿ ಇಲ್ಲ. ಏನದು? ನೀನ್ ಉಳ್ತಾ ಇರೋದು ನನ್ನೆಲ್ಲ ಕಣೋ ಮುಂಡೆದೆ. ಕಿರಣ, ನಿನ್ಗೊಂದು ರಿಜಿಸ್ಟರ್ ಲೆಟರ್ ಬಂದೈತೆ. ರಿಜಿಸ್ಟ್ರಾ ಎಲ್ಲಿಂದ ಬಂದೈತೆ? ಪುಟ್ಗಾಸ್ತಿ ಕಟ್ಕೊಂಡಿರೋರ್ಗೆಲ್ಲ ನಾನು ಉತ್ತರ ಕೊಡಕ್ಕಿಲ್ಲ. ಇದ್ರಾಗ ಒಂದು ಸೈನ್ ಹಾಕ್ಲಾ? ಎಲ್ಲಿಂದ ಬಂದಿದೆ? ರಾಂಪುರದಿಂದ ವಿದ್ಯಾನವ್ರು ಕಳ್ಸವ್ರೆ. ಎತ್ತಗೋದ ಮಾಯ ಆಗ್ಬಿಟ್ನಲ್ಲ. ಅತ್ತೆ ಮಗಳಿಂದ ಲೆಟರ್ ಬಂದೈತೆ. ಇನ್ನಿಲ್ಲಿ ಇರ್ತಾನ? ಎಲ್ಲಾದ್ರೂ ಊಟಿ ಕೊಡೈಕನಲ್ಲಿ ಡೇಟ್ ಇರ್ತಿರ್ತಾನೆ. ನಾಯಕ್ರೆ, ಅವತ್ತು ರೋಡಲ್ಲಿ ನಿಮಗೆ ಅವಮಾನ ಮಾಡಿದ ಹುಡುಗ ಯಾರು ಅಂತ ಗೊತ್ತಾಯ್ತು. ಸುಮಾರು 10 ವರ್ಷಗಳ ಹಿಂದೆ ನೀವು ಅರಣ್ಯ ಸಚಿವರಾಗಿದ್ದಾಗ ಲಕ್ಷ್ಮೀಪುರ ದೇವಸ್ಥಾನದಲ್ಲಿ ಸತ್ತವನ ಮಗ. ಆವತ್ ಸತ್ತಿದ್ದಕ್ಕೆ ಇವತ್ತು ಅಳ್ತಾ ಇದ್ದಾನೆ. ಅವನಿಂದ ಅವ್ರ ಅಪ್ಪನ ಬಿಟ್ಟಿರೋಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಪಾಪ, ಅಪ್ಪನ ಮಗನು ದೂರ ಮಾಡಿದ ಪಾಪ ನಮಗ್ ಬೇಡ. ಸುಮ್ಮನೆ ಅವ್ರ ಅಪ್ಪನ ಹತ್ರನೇ ಅವನು ಸೇರಿಸ್ಬಿಡು. ಅವನ ಕಣೋ, ಹಿಡಿರೋ. ಅಲ್ಲ, ಕೊಲೆ. ನಾನ್ ನನ್ ಕಣ್ಣಾರೆ ನೋಡ್ದೆ. ಇದನ್ನ ನೀವು ಕೋರ್ಟಿಗೆ ಬಂದು ಹೇಳಕ್ಕಾಗತ್ತಾ? ಯಾವ ಕೋರ್ಟಲ್ಲಿ ಹೇಳ್ಬೇಕು ಹೇಳಿ? ಸುಪ್ರೀಂ ಕೋರ್ಟಲ್ಲಿ ಹೇಳ್ಬೇಕಾ? ಹೇಳ್ತೀನಿ. ಸರಿ ಸರಿ, ಇವಾಗ ಒಂದು ಕಂಪ್ಲೇಂಟ್ ಬರ್ಕೊಟ್ಟೋಗಿ ವಿಚಾರಣೆ ಬಂದಾಗ ಹೇಳಿ ಕಳಿಸ್ತೀವಿ. ಅವಾಗ ಬಂದು ಕೋರ್ಟಲ್ಲಿ ಹೇಳಿ. ಇದಕ್ಕೆ ಹೋಗಿ ಓಂ ಬರಿತಾ ಇದ್ದೀನಿ. ಇದು ಬಿಗಿನಿಂಗ್ ಅಲ್ಲ, ಎಂಡ್. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಯಲ್ಲಪ್ಪ. ಇನ್ಮೇಲೆ ನಮ್ಗೆ ಯಾರಿದ್ದಾರೆ? ಇದು ಕವರ್ ಮಾತ್ರ ಅಲ್ಲ, ನನ್ನ 1 ತಿಂಗಳ ಸಂಬಳ. ನಾನು ಮಾತ್ರ ಅಲ್ಲ, ಮಿಕ್ಕಿದ ಎಲ್ಲ ಸ್ಟಾಫ್ ಮೆಂಬರ್ಸು ತಮ್ಮ 1 ತಿಂಗಳ ಸಂಬಳನ ಡೊನೇಟ್ ಮಾಡ್ತೀವಿ ಅಂತ ನಮ್ಮಲ್ಲಿ ನಾವು ಡಿಸೈಡ್ ಮಾಡಿದ್ದೀವಿ. ಇದರಲ್ಲಿ ಒಟ್ಟು 1,10,000 ಇದೆಮ್ಮ. ಇದನ್ನ ಹಿಡ್ಕೊಂಡು ಮೊದಲು ಸಿಸ್ಟರ್ ಮ್ಯಾರೇಜ್ ಮಾಡಿ. ನಾವು ಹೋಗಿದ್ದು ಬರ್ತೀವಮ್ಮ.
ಮಗ ಹೋದ ಅಂತ ಯೋಚಿಸ್ಬೇಡಿ ಅಮ್ಮ. ಇನ್ಮೇಲೆ ನಾವೆಲ್ಲರೂ ನಿಮ್ಮ ಮಕ್ಕಳೇ. ಧೈರ್ಯವಾಗಿರಿ.